ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹೈದರಾಬಾದ್ ನಲ್ಲೊಂದು ಇಡೀ ದೇಶದ ಜನ ಬೆಚ್ಚಿ ಬೀಳುವಂತಹ ಒಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆಯಂತೆ. ಹಾಗಾದ್ರೆ ಹೈದರಾಬಾದ್ ನಲ್ಲಾಗಿರುವ ಲವ್ ಜಿಹಾದ್ ಪ್ರಕರಣ ಏನು, ಯಾವ ರೀತಿ ಆಗಿದೆ, ಆ ಕುರಿತ ಡೀಟೇಲ್ಸ್ ಇದೆ. ಹೈದರಾಬಾದ್ ಅಲ್ಲೊಂದು ಬೆಚ್ಚಿ ಬೀಳಿಸೋ ಲವ್ ಜಿಹಾದ್ ಕೇಸ್. ಹಿಂದೂಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಹೇಳಿ ಕತೆ ಕಟ್ಟಿ ಮಾಡಿದ್ಯಂಥ ಮೋಸ ಗೊತ್ತಾ? ನಂಬಿ ಮದುವೆಯಾದವಳಿಗೆ ಫಸ್ಟ್ ನೈಟ್ ನಲ್ಲೇ ಶಾಕ್ ಎದುರಾಗಿದೆಯಂತೆ. ನವಾಜ್ ಎಂಬಾತ ನವದುರ್ಗ ಅಂತ ಹೇಳ್ಕೊಂಡು ತೋರಿಸಿದ್ದು ಬರೀ ಮೋಸ. ಶಾಪ್ ಬಾಡಿಗೆಗೆ ಬಂದವನು ಬಲೆ ಬೀಸಿದ್ದು ಹಿಂದೂ ಯುವತಿಗೆ. ಹಿಂದೂಗೆ ಮತಾಂತರ ಆಗಿದ್ದೀನಿ ಅಂತ ಪ್ರೀತಿ ನಾಟಕ ಆಡಿದ್ನಂತೆ ಈ ನವಾಜ್. ಉತ್ತಮ ಜೀವನದ ಕನಸು ಕಂಡಿದ್ದ ಯುವತಿ ಅನುಭವಿಸಿದ್ದು ಬರೀ ನರಕ ಯಾತನೆ ಅನ್ನುವಂತಹ ವಿಚಾರ. ಹೈದರಾಬಾದ್ ನಲ್ಲಾಗಿರುವಂತಹ ಘಟನೆ ಇದು. ಲವ್ ಜಿಹಾದ್ ಕೇಸ್. ಯಾವ ರೀತಿ ಹಿಂದೂಗೆ ಕನ್ವರ್ಟ್ ಆಗಿದ್ದೀನಿ ಅಂತ ಹೇಳಿ ಕಥೆ ಕಟ್ಟಿ ನವಾಜ್ ಎಂಬ ಯುವಕ ಹಿಂದೂ ಯುವತಿಗೆ ಮೋಸ ಮಾಡಿದ್ದಾನೆ ಅನ್ನೋದ್ರ ಡೀಟೇಲ್ಸ್ ಇದು. ಫಸ್ಟ್ ನೈಟ್ ನಲ್ಲಿ ಡ್ರಗ್ಸ್ ಕೊಟ್ಟು ಯುವತಿಗೆ ಪ್ರಜ್ಞೆ ತಪ್ಪಿಸಿದಂತೆ ಪಾಪಿ. ತನ್ನ ಸಹೋದರ ಸ್ನೇಹಿತರನ್ನ ಕರೆಸಿ ಪತ್ನಿ ಮೇಲೆ ಗ್ಯಾಂಗ್ ರೇಪ್ ಮಾಡಿಸಿದ್ದಾನಂತೆ ಈತ. ಬಳಿಕ ಗ್ಯಾಂಗ್ ರೇಪ್ ವಿಡಿಯೋ ಇಟ್ಕೊಂಡು ಯುವತಿಗೆ ನಿರಂತರವಾಗಿ ಬ್ಲಾಕ್ ಮೇಲ್ ಮೇಲೆ ಮಾಡಿದ್ದಾನೆ ನವಾಜ್. ಮತಾಂತರ ಆಗದಿದ್ರೆ ವಿಡಿಯೋ ಹರಿಬಿಡುವ ಬೆದರಿಕೆ ಹಾಕಿದ್ದಾನಂತೆ ನೀಚ. ಮತಾಂತರ ಅಷ್ಟೆಲ್ಲ ಬ್ಲಾಕ್ ಮೇಲ್ ಮಾಡಿ ಬೀಫ್ ತಿನ್ಸಿದ್ನಂತೆ ಈ ಪಾಪಿ. ಮದುವೆಗೂ ಮುಂಚೆ ಪುಸಲಾಯಿಸಿ ಯುವತಿಯ ಹೆಸರಲ್ಲಿ ಲೋನ್ ಕೂಡ ತೆಗೆಸಿಬಿಟ್ಟಿದ್ದಾನಂತೆ. 16.5 ಲಕ್ಷ ರೂಪಾಯಿ ಲೋನ್ ಅನ್ನ ಪಡೆದುಕೊಂಡಿದ್ದಾನೆ ನವಾಜ್. ಆ ಯುವತಿಯ ಹೆಸರಲ್ಲಿ ಆತನ ಅಸಲಿ ಮುಖ ತೋರಿಸಿದ ಮೇಲೆ ಲೋನ್ ಹಣವೇ ತಾನು ನವಾಜ್ಗೆ 3ನೇ ಹೆಂಡತಿ ಅಂತ ತಿಳಿದು ಶಾಕ್ ಆಗಿದ್ದಾಳೆ ಯುವತಿ. ಕೊನೆಗೆ ಆತನ ಕಿರುಕುಳಕ್ಕೆ ಬೇಸತ್ತು ದೂರು ಕೊಟ್ಟಿದ್ದಾಳಂತೆ ಯುವತಿ. ಲವ್ ಜಿಹಾದ್ ಕೇಸ್ ಹೈದರಾಬಾದ್ ನಲ್ಲಿ ಆಗಿರೋದು. ಪ್ರಮುಖವಾಗಿ ಯಾವ ರೀತಿ ಮೋಸ ಮಾಡಿದ್ದಾನೆ ಹಿಂದೂ ಯುವತಿಗೆ ಅನ್ನೋದ್ರ డీటెయిల్స్ ಇದು. మేలో నవాజ్ అనే వ్యక్తిని కలిసాను సార్ నేను. మా షాప్ ఒకటి రెంట్కి ఉంది, దానికి వాళ్ళు రెంట్కి వచ్చారు సార్. ఈస్టర్న్ ట్రేడింగ్ సొల్యూషన్స్ అని చెప్పి పెట్టారు, ట్రేడింగ్ చేస్తామని చెప్పి పెట్టారు సార్ ఆ షాప్. దాని తర్వాత ఫ్రీక్వెంట్గా మా ఆఫీస్ దగ్గర కూడా వచ్చేవాళ్ళు సార్ వాళ్ళు. దాని తర్వాత మళ్ళీ ఫస్ట్ వీక్లో రిసార్ట్కి తీసుకెళ్ళారు నాకు. అక్కడ అంటే ఏమి మత్తు పదార్థాలు ఇచ్చారో తెలీదు. అది తిన్న తర్వాత నేను నా కాన్షియస్ స్టేట్లో లేను సార్. నేను తర్వాత అలా 3 సార్లు ఒకసారి బేగంపేట్ ఫ్లాట్లో కూడా అలా చేశారు సార్. నన్ను అంటే రేప్ చేశారు సార్ వాళ్ళు. ఎవరెవరు? వాళ్ళ తమ్ముళ్ళు మున్నావర్, షారుఖ్, ఇస్మాయిల్, వాళ్ళ ఫ్రెండ్ లీలాఫ్ అని చెప్పి అతను, నవాజ్. వాళ్ళ ఫ్యామిలీ అంటే ఫస్ట్ నాకు పరిచయం అయినప్పుడు కన్వర్ట్ అయ్యానని చెప్పి సర్టిఫికేట్ చూపించారు సార్ నాకు. నవదుర్గా అని చేంజ్ చేయాలని చెప్పారు. తర్వాత ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ಆಗಿರೋದು, ಹೇಗಾಗಿರೋದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಏನು ಕೊಡ್ತೀರಿ? ಏನು ಕಲಬುರಗಿಯಲ್ಲಿ ನಡೆದಂತ ಕರ್ನಾಟಕ ರಾಜ್ಯದ ಲವ್ ಜಿಹಾದ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸ್ ತನಿಖೆಯನ್ನು ನಡೆಸ್ತಾ ಇರೋ ಬೆನ್ನಲ್ಲೇ ನೆರೆ ರಾಜ್ಯ ಆದಂತ ಆಂಧ್ರ ಪ್ರದೇಶದ ಹೈದರಾಬಾದ್ ನಲ್ಲಿ ಇಂತಹದೇ ಒಂದು ಪ್ರಕರಣ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಅಂಗಡಿಗೆ ಬಾಡಿಗೆಗೆ ಬಂದಂತ ಒಬ್ಬ ಯುವಕ ನವಾಜ್ ಅಂತಕ್ಕಂಥವ್ರು ನಾನು ಹಿಂದೂ ಆಗಿ ಕನ್ವರ್ಟ್ ಆಗಿದ್ದೇನೆ ಅನ್ನೋ ನಿಟ್ಟಿನಲ್ಲಿ ಆ ಒಂದು ಪಕ್ಕದಲ್ಲಿದ್ದಂತ ಅಥವಾ ಕಟ್ಟಡದ ಮಾಲೀಕರ ಮಗಳಿಗೆ ಆ ಒಂದು ನಂಬಿಸಿ ಆಕೆಯನ್ನ ಮದುವೆ ಆಗುವಂತ ಕೆಲಸವನ್ನ ಸಹ ಮಾಡ್ತಾನೆ. ಆದ್ರೆ ಮದುವೆ ಆದಂತ ಸಂದರ್ಭದಲ್ಲಿ ಮೊದಲ ರಾತ್ರಿ ದಿನವೇ ಅವನು ಯಾವ ರೀತಿಯಾಗಿ ವರ್ತನೆ ಮಾಡ್ತಾನೆ, ಜೊತೆಗೆ ಅವನ ನಿಜ ಸ್ವರೂಪ ಬೆಳಕಿಗೆ ಬರುತ್ತೆ. ಫಸ್ಟ್ ನೈಟ್ ದಿನ ಏನು ಮದುವೆ ಆದಂತ ಪತ್ನಿಗೆ ಒಂದು ಮಾದಕ ವಸ್ತುವನ್ನ ಕೊಟ್ಟು ತನ್ನೊಂದಿಗೆ ಲೈಂಗಿಕ ಕ್ರಿಯೆ ನಡೆಸಬೇಕು ಅಂತಕ್ಕಂಥ ಒಂದು ಹಿಂಸೆಯನ್ನ ಕೊಡ್ತಕ್ಕಂಥದ್ದು. ಜೊತೆಗೆ ಅವರ ಸಹೋದರ ಇರ್ಬೋದು, ಸ್ನೇಹಿತರನ್ನ ಕರೆಸಿ ಆಕೆಯ ಮೇಲೆ ಒಂದು ಗ್ಯಾಂಗ್ ರೇಪ್ ಅನ್ನ ಮಾಡುವಂತ ಕೆಲಸವನ್ನ, ನೀಚ ಕೃತ್ಯವನ್ನ ಈತ ನವಾಜ್ ಮಾಡಿದ್ದಾನೆ.
ಮೊದಲಿಗೆ ಈತ ಹಿಂದೂಗೆ ಕನ್ವರ್ಟ್ ಆಗಿದ್ದೇನೆ ಅಂತಕ್ಕಂತ ಒಂದು ಕತೆ ಕಟ್ಟಿರ್ತಾನೆ, ನಂಬಿಸಿ ಮದುವೆಯೂ ಸಹ ಆಗ್ತಾನೆ, ನವದುರ್ಗ ಅಂತ ಹೇಳಿ ಆ ಹೆಸರನ್ನ ಬದಲಾಯಿಸ್ಕೊಂಡಿದ್ದೇನೆ ಅಂತಕ್ಕಂತ ಒಂದು ಮಾತನ್ನ ಈ ಯುವತಿ ಬಳಿ ಹೇಳ್ತಕ್ಕಂಥದ್ದು. ಹಾಗಾಗಿ ಆತ ನೋಡೋದಕ್ಕೂ ಸ್ವಲ್ಪ ಚೆನ್ನಾಗಿದ್ದ, ನಾನು ಒಂದು ಉತ್ತಮ ಜೀವನ ನಡೆಸಬಹುದು ಅನ್ನೋ ಒಂದು ಕನಸನ್ನ ಸಹ ಆ ಯುವತಿ ಕಂಡಿದ್ಲು. ಆದ್ರೆ ಯಾವಾಗ ಮದುವೆಯಾಗಿ ದಾಂಪತ್ಯ ಜೀವನ ಶುರು ಮಾಡ್ತಾರೆ ಆ ಸಂದರ್ಭ ಆಗ್ಲೇ ಗೊತ್ತಾಗುತ್ತೆ ನವಾಜ್ನ ನವರಂಗಿ ಆಟಗಳು, ಜೊತೆಗೆ ಅವನು ಕೊಟ್ಟಂತ ಹಿಂಸೆಗಳು. ಇಲ್ಲಿ ಮೊದಲಿಗೆ ಏನು ಆ ಸಹೋದರ ಮತ್ತೆ ಸ್ನೇಹಿತರನ್ನ ಕಳಿಸಿ ಗ್ಯಾಂಗ್ ರೇಪ್ ಅನ್ನ ಮಾಡ್ತಾನೆ. ನಾನು ಹೇಳಿದಾಗ ಕೇಳಬೇಕು, ಇಲ್ಲವಾದದಲ್ಲಿ ಆ ಒಂದು ಗ್ಯಾಂಗ್ ರೇಪ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಿಟ್ಟುಕೊಂಡಂತ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತೇನೆ ಅಂತಕ್ಕಂಥ ಒಂದು ಬೆದರಿಕೆಯನ್ನ ಸಹ ಹಾಕ್ತಾನೆ. ಇದ್ರ ಜೊತೆಗೆ ಆ ಬೆದರಿಕೆಗಳನ್ನ ಹಾಕಿ ಆಕೆಯ ಒಂದು ಆಧಾರ್ ಕಾರ್ಡ್ ಇರ್ಬೋದು, ಪ್ಯಾನ್ ಅನ್ನ ಬಳಸ್ಕೊಂಡು 16 ಲಕ್ಷ ಒಂದು ಲೋನ್ ಅನ್ನ ಪಡೆದುಕೊಳ್ತಾರೆ. ಆ ಲೋನ್ ಅನ್ನ ಪಡೆದುಕೊಂಡು ಆ ಹಣವನ್ನ ವರದಕ್ಷಿಣೆ ರೂಪದಲ್ಲಿ ತಗೊಂಡಿದ್ದೀನಿ ಅಂತ ಒಂದು ಕಿರುಕುಳವನ್ನ ಕೊಡೋದಕ್ಕೂ ಸಹ ಶುರು ಮಾಡ್ತಾನೆ. ಇನ್ನು ನವಾಜ್ಗೆ ಈ ಒಂದು ಹಿಂದೂ ಯುವತಿನೇ ಮೊದಲೇ ಮದುವೆ ಇರೋಲ್ಲ, ಇವನಿಗೆ 3ನೇ ಹೆಂಡತಿಯಾಗಿ ಈ ಹಿಂದೂ ಯುವತಿಯನ್ನ ಮದುವೆ ಆಗಿರ್ತಾರೆ. ಹಿಂದೆ 2 ಮದುವೆಗಳನ್ನಾಗಿರ್ತಾನೆ, ಅದನ್ನ ಮುಚ್ಚಿಟ್ಟಿರ್ತಾನೆ. ಈಗ ಏನು ಈ ರೀತಿಯಾಗಿ ಕೊಟ್ಟಂತ ಹಿಂಸೆಯನ್ನ ಸಹಿಸಲಾಗದೆ ಈಗ ಸದ್ಯ ಕುಕಟ್ಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಆ ಯುವತಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ನವಾಜ್ ವಿರುದ್ಧ ದೂರನ್ನ ದಾಖಲು ಮಾಡಿಕೊಟ್ಟಿದ್ದಾರೆ. ಒಂದು ಆತ ಕೊಡ್ತಕ್ಕಂಥ ಹಿಂಸೆ, ಜೊತೆಗೆ ಆತ ಯಾವ ರೀತಿಯಾಗಿ ಗ್ಯಾಂಗ್ ರೇಪ್ ಅನ್ನ ಮಾಡಿಸಿದಿರ್ಬೋದು, ಅದರ ವಿಡಿಯೋವನ್ನ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಿರ್ಬೋದು, ಇವೆಲ್ಲವನ್ನ ಸೇರಿಸಿ ಒಂದು ದೂರನ್ನ ಕೊಟ್ಟಿದ್ದಾರೆ. ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.